ಹಾಯ್ ಎವ್ರಿವಾನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಲ್ಲ. ಈ ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸಿನ 13th ಚಾಪ್ಟರ್ ಸ್ಟ್ಯಾಟಿಸ್ಟಿಕ್ಸ್ ಇದರ ಎಕ್ಸಸೈಸ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಯಾವುದೇ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ಆ ಚಾಪ್ಟರ್ನ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೀವು ಖಂಡಿತವಾಗಿ ಚೆಕ್ ಮಾಡಲೇಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಒಂದೇ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನ ಇಂಟ್ರೊಡಕ್ಷನ್ ಪಾರ್ಟನ್ನು ಕವರ್ ಮಾಡಿದ್ದೇನೆ. ಇಲ್ಲಿ ಡಿಟೇಲ್ ಆಗಿ ಮೀನ್, ಮೀಡಿಯನ್, ಮೋಡನ್ನು ಫೈಂಡ್ ಮಾಡುವ ಮೆಥಡನ್ನು, ಅದ್ರ ಜೊತೆಗೆ ಯಾವ ಯಾವ ರೀತಿಯ ಕ್ವೆಶನ್ಸನ್ನು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರಿಂದ ಕೇಳ್ತಾರೆ ಅಂತ ಹೇಳುವಂಥದ್ದನ್ನು ಡಿಸ್ಕಸ್ ಮಾಡಿದ್ದೇನೆ. ಸೊ ದಿಸ್ ಇಸ್ ಅ ಮಸ್ಟ್ ಆ್ಯಂಡ್ ಶುಡ್ ವಾಚ್ ವಿಡಿಯೋ. ಈ ವಿಡಿಯೋ ವಾಚ್ ಮಾಡಿದ ನಂತರ ನೀವು ಎಕ್ಸಸೈಸ್ ಕ್ವೆಶನ್ಸನ್ನು ನಿಮ್ಮಷ್ಟಕ್ಕೆ ನೀವು ಸಾಲ್ವ್ ಮಾಡುವಷ್ಟು ಕೆಪಾಸಿಟಿ ನಿಮಗೆ ಖಂಡಿತವಾಗಿ ಕೂಡ ಬರ್ತದೆ. ಸೊ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. ಜೊತೆಗೆ ನಾನು ವಿಡಿಯೋವನ್ನು ಮಾಡಿದ್ದೇನೆ, ವಿಡಿಯೋದ ಜೊತೆಗೆ ನೀವೇ ಸಾಲ್ವ್ ಮಾಡ್ತಾ ಹೋಗಿ. ಎಲ್ಲಿಯಾದರೂ ನೀವು ಸ್ಟ್ರಕ್ ಆದರೆ ವಿಡಿಯೋವನ್ನು ರೆಫರ್ ಮಾಡಿ. ಹಾಗೆ ಆನ್ಸರನ್ನು ಕ್ರಾಸ್ ಚೆಕ್ ಮಾಡೋದಕ್ಕೆ ವಿಡಿಯೋ ನಿಮಗೆ ಹೆಲ್ಪ್ ಮಾಡ್ತದೆ. ಈ ರೀತಿಯಾಗಿ ಎಕ್ಸಸೈಸ್ 13.1 ನಾವೀಗಾಗಲೇ ಸಾಲ್ವ್ ಮಾಡಿದ್ದೇವೆ. 13.1ನಲ್ಲಿ 2 ವಿಡಿಯೋಗಳಿದೆ. ಅದರಲ್ಲಿ ಫಸ್ಟ್ ಪಾರ್ಟ್ನಲ್ಲಿ ಕ್ವೆಶನ್ ನಂಬರ್ 1ಇಂದ ಕ್ವೆಶನ್ ನಂಬರ್ 5 ತನಕದ ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೇವೆ. ಹಾಗೆ ಸೆಕೆಂಡ್ ಪಾರ್ಟ್ ಆಫ್ ದಿ ವಿಡಿಯೋದಲ್ಲಿ ಕ್ವೆಶನ್ ನಂಬರ್ 6ಇಂದ ಕ್ವೆಶನ್ ನಂಬರ್ 9 ತನಕದ ಕ್ವೆಶನನ್ನು ಸಾಲ್ವ್ ಮಾಡಿದ್ದೇವೆ. ಹಾಗೆ ಎಕ್ಸಸೈಸ್ 13.2 ಕ್ವೆಶನ್ಸನ್ನು ನಾವು ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಿಂದಿನ ವಿಡಿಯೋದಲ್ಲಿ. ಅಲ್ಲಿ ನಾವು ಕ್ವೆಶನ್ ನಂಬರ್ 1ಇಂದ ಕ್ವೆಶನ್ ನಂಬರ್ 3 ತನಕದ ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ವಿ. ಟೋಟಲಿ ರಿಲೇಟೆಡ್ ಟು ಸ್ಟ್ಯಾಟಿಸ್ಟಿಕ್ಸ್ ವಿಡಿಯೋ ಈಗಾಗಲೇ ನಮ್ಮ ಚಾನಲಲ್ಲಿ 4 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಈ 4 ವಿಡಿಯೋವು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇದೆ. ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಸೊ ಪ್ಲೀಸ್ ಗೋ ಫಾರ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಆ್ಯಂಡ್ ಫೈಂಡ್ ದಿ ಪ್ಲೇಲಿಸ್ಟ್ ಲಿಂಕ್. ಪ್ಲೇಲಿಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿದ ಕೂಡಲೇ ಫಸ್ಟಿಗೆ ನಿಮಗೆ ಇಂಟ್ರೊಡಕ್ಷನ್ ವಿಡಿಯೋ ಇದೆ. ಆ ಇಂಟ್ರೊಡಕ್ಷನ್ ವಿಡಿಯೋವನ್ನು ಚೆಕ್ ಮಾಡಿ. ನಾವು ಲೆಟ್ ಅಸ್ ಸಾಲ್ವ್ ದ ರಿಮೈನಿಂಗ್ ಕ್ವೆಶನ್ಸ್ ಫ್ರಮ್ ಎಕ್ಸಸೈಸ್ 13.2. ಓಕೆ, ಎಕ್ಸಸೈಸ್ 13.2 is related to the questions from finding the mode. ಓಕೆ, ಮೀಡಿಯನನ್ನು ನಾವು ಕ್ವೆಶನ್ ನಂಬರ್ 13 ಎಕ್ಸಸೈಸ್ ನಂಬರ್ 13.1 ವಾಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಫೈಂಡಿಂಗ್ ಆಫ್ ಮೀನ್. ಅಲ್ಲಿ ಮೀನನ್ನು ಫೈಂಡ್ ಮಾಡಿದ್ವಿ. ಈಗ 13.2 ಅಲ್ಲಿ ಮೋಡ್ ಫೈಂಡ್ ಮಾಡಲಿಕ್ಕೆ ಇರುವಂಥದ್ದು. ಮೋಡಿನ ಜೊತೆಗೆ ಮೀನನ್ನು ಕೂಡ ಫೈಂಡ್ ಮಾಡಿ ಅಂತ ಹೇಳಿ ಕೆಲವೊಂದು ಕ್ವೆಶನಲ್ಲಿ ಕೇಳಿದ್ದಾರೆ. ಸೊ ನಾವು ಲೆಟ್ ಅಸ್ ಚೆಕ್ ದಿ 4th ಕ್ವೆಶನ್. ಸೊ ಇಲ್ಲಿ ದ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್ ಗಿವ್ಸ್ ದಿ ಸ್ಟೇಟ್ ವೈಸ್ ಟೀಚರ್ ಸ್ಟೂಡೆಂಟ್ ರೇಷಿಯೋ ಇನ್ ಹೈಯರ್ ಸೆಕೆಂಡರಿ ಸ್ಕೂಲ್ಸ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿರುವಂತಹ ಹೈಯರ್ ಸೆಕೆಂಡರಿ ಸ್ಕೂಲ್ಸಿನ ಸ್ಟೇಟ್ ವೈಸ್ ಟೀಚರ್ ಸ್ಟೂಡೆಂಟ್ ಡಾಟಾವನ್ನು ಕೊಟ್ಟಿದ್ದಾರೆ. ಓಕೆ, ಫೈಂಡ್ ದಿ ಮೋಡ್ ಆ್ಯಂಡ್ ಮೀನ್ ಆಫ್ ದಿಸ್ ಡಾಟಾ, ಇಂಟರ್ಪ್ರೆಟ್ ದಿ 2 ಮೆಷರ್ಸ್. ಮೀನ್ ಮತ್ತು ಮೋಡನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ಲಿ ಲೆಟ್ ಅಸ್ ಫೈಂಡ್ ಮೋಡ್. ಮೋಡ್ ಫೈಂಡ್ ಮಾಡಲಿಕ್ಕೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಮೋಡ್ ಫೈಂಡ್ ಮಾಡುವಾಗ ನಾವು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂತಹ ಕ್ಲಾಸನ್ನು ಮೊಡಲ್ ಕ್ಲಾಸ್ ಅಂತ ಫೈಂಡ್ ಮಾಡ್ತೇವೆ. ಸೊ ಇಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂಥದ್ದು 10. ಹಾಗಾಗಿ ಕ್ಲಾಸ್ 30 to 35 ನಾವು ಮೊಡಲ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೇವೆ. ಓಕೆ, ಈಗ ಮೊಡಲ್ ಕ್ಲಾಸ್ ಸಿಕ್ಕಿತು. ಫಸ್ಟಿಗೆ ನಾನು ಮೋಡ್ ಫೈಂಡ್ ಮಾಡುವ ಫಾರ್ಮುಲಾವನ್ನು ಬರ್ಕೊಳ್ತೇನೆ. ನೀವು ಕೂಡ ಫಾರ್ಮುಲಾವನ್ನು ಮೊದಲಿಗೆ ಬರ್ಕೊಳ್ಳಿ. ಫಾರ್ಮುಲಾವನ್ನು ಯಾಕೆ ಫಸ್ಟಿಗೆ ಬರ್ಕೊಳ್ತೇವೆ ಅಂತ ಹೇಳಿದರೆ, ಫಾರ್ಮುಲಾದಿಂದ ನಮಗೆ ಏನೇನು ಡಾಟಾ ಬೇಕೋ ಅದನ್ನು ನಾವು ಲಿಸ್ಟ್ ಮಾಡ್ಕೊಳ್ಬೋದು. ಸೊ ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H. ಓಕೆ, ಈಗ ನಮಗೆ ಎಲ್ ಬೇಕು. ಎಲ್ ಅಂದರೆ ದಟ್ ಈಸ್ ದಿ ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. ಸೊ ಇಲ್ಲಿ 30 ಅಂತ ಹೇಳುವಂಥದ್ದು ಎಲ್. ಓಕೆ, ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. F1 ಅಂದರೆ ಫ್ರೀಕ್ವೆನ್ಸಿ ಆಫ್ ದಿ ಮಾಡೆಲ್ ಕ್ಲಾಸ್. ಹಾಗೆ F0 ಅಂದರೆ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ದಿ ಮಾಡೆಲ್ ಕ್ಲಾಸ್. F2 ಅಂದರೆ ಫ್ರೀಕ್ವೆನ್ಸಿ ನೆಕ್ಸ್ಟ್ ಟು ಮಾಡೆಲ್ ಕ್ಲಾಸ್. ಇದ್ರ ಜೊತೆಗೆ ನಮಗೆ ಬೇಕಾಗಿರುವಂಥದ್ದು ಹೆಚ್ಚನ್ನು ಫೈಂಡ್ ಮಾಡಲಿಕ್ಕೆ ನಾವು ಮಾಡೆಲ್ ಕ್ಲಾಸ್ನ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿಕೊಂಡ್ರೆ ಆಯಿತು. ಸೊ 35 minus 30 ಅಂದರೆ 5. ಎಲ್ಲ ವ್ಯಾಲ್ಯೂಸ್ ನಮಗೆ ಸಿಕ್ಕಿದೆ. ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳುವ. ಮೋಡ್ ಇಸ್ ಈಕ್ವಲ್ ಟು ಎಲ್ ಅಂದರೆ 30 ಪ್ಲಸ್ F1 minus F0. F1 ಅಂದರೆ 10 minus F0 ಅಂದರೆ 9 ಡಿವೈಡೆಡ್ ಬೈ 2 ಇಂಟು F1 ಅಂದರೆ 2 ಇಂಟು 10 minus F0 ಅಂದರೆ 9 minus F2 ಅಂದರೆ 3 ಇಂಟು H ಅಂದರೆ 5. ಸಿಂಪ್ಲಿಫಿಕೇಷನ್ 30 ಪ್ಲಸ್ ನ್ಯೂಮರೇಟರಲ್ಲಿ 10 minus 9 ಅಂದರೆ 1 ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ 2 ಇಂಟು 10 is 20 minus 9 minus 3 ಅಂದರೆ minus 12. ಓಕೆ, ಮೈನಸ್ ಮೈನಸ್ ಇರುವ ಕಾರಣ ಆ್ಯಡ್ ಮಾಡಬೇಕು. ಇಂಟು 5. ಮೋಡ್ ಇಸ್ ಈಕ್ವಲ್ ಟು 30 ಪ್ಲಸ್ ನ್ಯೂಮರೇಟರಲ್ಲಿ 1
20 minus 12 ಅಂದರೆ 8 into 5. So mode is equal to 30 plus 5 by 8. 5ಅನ್ನು 8ಇಂದ ಡಿವೈಡ್ ಮಾಡ್ಕೊಳ್ವಾ. ಸೊ 5 ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ, ಡೆಸಿಮಲ್ ಪಾಯಿಂಟ್ ಹಾಕಿ 0ವನ್ನು ತಗೊಳ್ಳಿ. 8 5s are 40, 8 6s are 48. 2 is the remainder, take another 0. 8 2s are 16, 4 is the remainder. So ಇಲ್ಲಿ 30 plus 0.62 ಅಂದರೆ mode is equal to 30.62. ಸೊ ನಾವೇನು ಫೈಂಡ್ ಮಾಡಿದ್ವಿ, mode is equal to 30.6. ಜೊತೆಗೆ ಮೀನನ್ನು ಕೂಡ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಮೋಡ್ ಫೈಂಡ್ ಮಾಡಿದ್ವಿ, ಲೆಟ್ ಅಸ್ ಫೈಂಡ್ ದಿ ಮೀನ್ ನಾವು. ಸೊ ಮೋಡ್ ಅಂತ ಹೇಳಿದರೆ ಮೋಸ್ಟ್ ರಿಪೀಟೆಡ್ ಫ್ರೀಕ್ವೆನ್ಸಿಯನ್ನು ನಾವು ಮೋಡ್ ಅಂತ ಹೇಳುವಂಥದ್ದು. ನಮಗೆ ಇಲ್ಲಿ ಇಂಟರ್ಪ್ರಿಟ್ ದಿ ಡಾಟಾ ಅಂತ ಹೇಳಿದ್ದಾರೆ. ಸೊ ಕೊಟ್ಟಿರುವಂಥದ್ದು ಏನು, ಸ್ಟೇಟ್ ವೈಸ್ ಟೀಚರ್ ಸ್ಟೂಡೆಂಟ್ ರೇಷಿಯೋ. ಓಕೆ, ಅದರಲ್ಲಿ ಮೋಸ್ಟ್ ಆಫ್ ದಿ ಸ್ಟೇಟ್ಸ್ ಹ್ಯಾವ್ ದ ಟೀಚರ್ ಸ್ಟೂಡೆಂಟ್ ರೇಷಿಯೋ ಎಷ್ಟಂತೆ 30.62 ಇಂಟರ್ಪ್ರಿಟ್ ಅಂತ ಹೇಳಿದಾರಲ್ಲ. ಸೊ ಸೆಂಟೆನ್ಸನ್ನು ಬರ್ಕೊಳ್ಳುವ. ಸೊ ದೇರ್ಫೋರ್ ಮೋಸ್ಟ್ ಆಫ್ ದಿ teacher student ratio is 30.62. ಬೇರೆ ಬೇರೆ ಸ್ಟೇಟಲ್ಲಿರುವ ಟೀಚರ್ ಸ್ಟೂಡೆಂಟ್ ರೇಷಿಯೋವನ್ನು ಕಂಪೇರ್ ಮಾಡಿದರೆ ಹೈಯೆಸ್ಟ್ ರೇಷಿಯೋ ಫೌಂಡ್ ಔಟ್ ಟು ಬಿ 30.62. ಓಕೆ, ಈಗ ಮೀನನ್ನು ಫೈಂಡ್ ಮಾಡಬೇಕು. ಡಾಟಾವನ್ನು ಟೇಬಲ್ಗೆ ಕಾಪಿ ಮಾಡ್ಕೊಳ್ತೇನೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಪರ್ ಟೀಚರ್ ಅದು ಕ್ಲಾಸ್ ಇಂಟರ್ವಲ್, ಹಾಗೆ ನಂಬರ್ ಆಫ್ ಸ್ಟೇಟ್ಸ್ ಅಥವಾ ಯೂನಿಯನ್ ಟೆರಿಟರೀಸ್ ಇಸ್ ದಿ ಫ್ರೀಕ್ವೆನ್ಸಿ. ಸೊ ಇಲ್ಲಿ 15 to 20, 20 to 25, 25 to 30, 30 to 35, 35 to 40, 40 to 45, 45 to 50, 50 to 55, 50 to 55. ಕ್ಲಾಸ್ ಇಂಟರ್ವಲ್ಸ್ ಆಯಿತು. ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿಯನ್ನು ಬರ್ಕೊಳ್ಳುವ. 3, 8, 9, 10, 3, 0, 0, 2. XIಯನ್ನು ಫೈಂಡ್ ಮಾಡಬೇಕು. ಮೀನನ್ನು ಫೈಂಡ್ ಮಾಡಲಿಕ್ಕೆ XI ಅಂದರೆ ಕ್ಲಾಸ್ ಮಾರ್ಕನ್ನು ಫೈಂಡ್ ಮಾಡಬೇಕು. ಕ್ಲಾಸ್ ಮಾರ್ಕನ್ನು ಫೈಂಡ್ ಮಾಡಲಿಕ್ಕೆ ನಾವೇನು ಮಾಡ್ತೇವೆ, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡ್ ಬೈ 2. ಸೊ 15 plus 20 ಅಂದರೆ 35, 35 by 2. ಓಕೆ, ಸೊ ಇಲ್ಲಿ 2 1s are 2, 1 is the remainder, 2 7s are 14, 17.5. 17.5. ಹಾಗೆ ಸೆಕೆಂಡ್ XI is 25 plus 30 divide by 2. So 55 divide by 2. 5 plus 0 is 5, 3 plus 2 is 5. 2 2s are 4, 2 7s are 14, so 27.5. 27.5. ಸೊ ಇಲ್ಲಿ ನಾನು 25 ಮತ್ತು 30 ತೊಗೊಂಡಿರುವಂಥದ್ದು. ಹಾಗಾಗಿ ಈಗ XI ಫೈಂಡ್ ಮಾಡಿದ್ದು ಇಲ್ಲಿ ಅಲ್ಲ, ಇಲ್ಲಿ ಕೆಳಗೆ ಬರ್ಕೊಳ್ಬೇಕು. ಸೊ ಲೆಟ್ ಮಿ ರೈಟ್ ದ್ಯಾಟ್ 27.5 ದಟ್ ಈಸ್ ಹಿಯರ್. ಓಕೆ, ಸೊ ಸೆಕೆಂಡಿಗೆ ನಾನು ಫೈಂಡ್ ಮಾಡಬೇಕಾದೇನು, 20 plus 25 by 2. 20 plus 25 ಅಂದರೆ 45 by 2. 2 1s are 2 2s are 2 2s are 4, 22.5. ಸೊ ಇಲ್ಲಿ 22.5. ಅದೇ ರೀತಿ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುವಂಥದ್ದು. 30 ಮತ್ತು 35ನ ನಡುವೆ 32.5. ನೆಕ್ಸ್ಟ್ 35 to 40 ಅಂದರೆ ಇಲ್ಲಿ 37.5. 37.5. ನೆಕ್ಸ್ಟ್ 42.5, 47.5, 52.5. ಸೊ ಈ ರೀತಿಯಾಗಿ XI ವ್ಯಾಲ್ಯೂವನ್ನು ಫೈಂಡ್ ಮಾಡ್ಕೊಂಡ್ವಿ. ಈಗ XI ಮತ್ತು FIಯನ್ನು ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ಬಿಗ್ಗರ್ ನಂಬರ್ ಆಗ್ತದೆ. ಸೊ ಲೆಟ್ ಅಸ್ ಫೈಂಡ್ ದ ಡಿವಿಯೇಷನ್. DIಯನ್ನು ಫೈಂಡ್ ಮಾಡುವ. ಲೆಟ್ ಅಸ್ ಅಸ್ಯೂಮ್ ದ ಮೀನ್. ಓಕೆ, ಸೊ ಇಲ್ಲಿ 32.5ಅನ್ನು ಮೀನ್ ಅಂಥೇಳಿ ಅಸ್ಯೂಮ್ ಮಾಡ್ಕೊಳ್ತೇನೆ. ಸೊ ಲೆಟ್ ಮಿ ರೈಟ್ A ಅಂದರೆ ಅಸ್ಯೂಮ್ಡ್ ಮೀನ್ ಇಸ್ ಈಕ್ವಲ್ ಟು 32.5. ಈಗ DIಯನ್ನು ಫೈಂಡ್ ಮಾಡಬೇಕು. DI ಅಂದರೆ XI ಮೈನಸ್ A. ಓಕೆ, XI ಫೈಂಡ್ ಮಾಡ್ತಾ ಹೋಗುವ. 17.5 ಮೈನಸ್ 32.5 ಅಂದರೆ 32 ನೆಗೆಟಿವಲ್ಲಿದೆ. ಸಬ್ಟ್ರಾಕ್ಷನ್ ಮಾಡ್ಕೊಳ್ಳಿ. 5 minus 5 is 0. ಸೊ ಇಲ್ಲಿ 12 minus 7 ಅಂದರೆ 5. 2 minus 1 is 1. ಸೊ 15 minus 15.
22.5. 32.5 minus 22.5 ಅಂದರೆ ಮೈನಸ್ ಇದು 10. ಓಕೆ, -10 ಇಲ್ಲಿ ಬರಿಬೇಕು, -10. 32.5 minus 27.5. Okay, 28.5, 29.5, 30.5, 31.5, 32.5. So this is -5. 32.5 minus 32.5 ಅಂದರೆ 0. 37.5 minus 32.5. 33.5, 34.5, 35.5, 36.5, 37.5. So plus 5. 32.5, 42.5 minus 32.5 ಅಂದರೆ 10. Next 47.5 minus 32.5 ಅಂದರೆ 15. 52.5 minus 32.5 ಅಂದರೆ 20. ಸೊ ಡಿ ಐಯನ್ನು ಫೈಂಡ್ ಮಾಡಿದ್ವಿ. ನಾವು ವಿ ಕ್ಯಾನ್ ಫೈಂಡ್ FI DI. ಓಕೆ, ಸೊ ಸ್ಟೆಪ್ ಡಿವಿಷನ್ ಮೆಥಡ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಳ್ಬೋದು. ಓಕೆ, 15 into 3 is 45. ಸೊ minus 45. 10 into 8 minus 80. 5 9s are 54. 45 minus 45. 10 into 0 is 0. 3 into 5 is 15. 0 into 10 is 0. 15 into 0 is 0. 20 into 2 is 40. So now we want to find FI DI. Summation FI DI ಬೇಕು. So that is equal to ಇಲ್ಲಿ minus ಇರುವ ಟರ್ಮ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಮೈನಸ್ ಅಲ್ಲೇ ಬರ್ತದೆ. 5 5 10. 1 ಕ್ಯಾರಿ. 8 plus 4 12 plus 4 16 plus 1 17. minus 170. ಇಲ್ಲಿ ಪ್ಲಸ್ ಇರುವಂತಹ ಟರ್ಮ್ಸ್ ಇರುವಂಥದ್ದು 15 ಮತ್ತು 40 ಆ್ಯಡ್ ಮಾಡ್ಕೊಳ್ಳಿ. 5 4 plus 1 5 55. ಓಕೆ, ಈಗ 170 minus 55 ಮಾಡಬೇಕು. ಸೊ ಇಲ್ಲಿ 10 minus 5 is 5. 6 minus 5 is 1. 115 with the negative sign, minus 115. ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲ ಎರೇಸ್ ಮಾಡಿದೆ. ನಾವು ವಿ ವಾಂಟ್ ಸಮೇಷನ್ FI. ಸೊ ಲೆಟ್ ಮಿ ಚೆಕ್ ವೆದರ್ ದೇ ಹ್ಯಾವ್ ಗಿವನ್ ಇಟ್ ಇನ್ ದಿ ಕ್ವೆಶನಲ್ಲಿ ಎಷ್ಟು ಸ್ಟೇಟ್ಸ್ ಇದೆ ಅಂತ ಹೇಳಿ ಕೊಡಲಿಲ್ಲ. ಸೊ ಇಲ್ಲಿ ಸಮೇಷನ್ FI ನಾವು ಫೈಂಡ್ ಮಾಡಬೇಕು. ಸೊ ವಿ ಹ್ಯಾವ್ 8 plus 2 10, 19, 20, 21, 22, 23, 24, 25. Okay, so 5, 2 carry, we have 2 plus 1 3, so 35. Summation FI is 35. ಈಗ ಫಾರ್ಮುಲಾವನ್ನು ಬರ್ಕೊಳ್ಳುವ. ಸೊ ವಿ ಹ್ಯಾವ್ ಮೀನ್ x bar, that's equal to a plus summation FI DI. ಯೂಸ್ ಮಾಡಿರುವಂಥದ್ದು assumed mean method. ಸೊ summation FI DI divided by summation FI. a ಅಂದರೆ 32.5 plus summation FI DI is minus 115 divided by summation FI ಅಂದರೆ 35. 5 ಟೇಬಲಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳುವ. 5 7s are 35, 5 2s are 10, 1 is the remainder, 5 3s are 15. So minus 23. So this is equal to 32.5 minus 23 divided by 7. 23ಅನ್ನು 7ಇಂದ ಡಿವೈಡ್ ಮಾಡ್ಕೊಳ್ಳುವ. 7 3s are 21, 2 is the remainder, decimal point ಹಾಕಿ 0 ಅನ್ನು ತಗೊಳ್ಳಿ. 7 2s are 14, 6 is the remainder, take another 0. 7 8s are 56, 4 is the remainder, 3.28. So let us write mean x bar is equal to 32.5 minus 23 by 7 ಅಂದರೆ 3.28 ಬಂದಿದ್ದು. ಈಗ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳುವ. 32.5 minus 3.28. ಓಕೆ, ಇಲ್ಲೊಂದು 0ವನ್ನು ಬರ್ಕೊಳ್ಳಿ. ಸೊ ಈಗ 10 minus 8 ಅಂದರೆ 2, 4 minus 2 ಅಂದರೆ 2. ಈಗ 32 ಅಂದರೆ ಇಲ್ಲಿ 2, 12 minus 3 ಅಂದರೆ 9, 29.22. ಸೊ ಫಾರ್ ದಿ ಗಿವನ್ ಡಾಟಾ ಮೀನ್ ಅಂದರೆ 29.2. ಸೊ ಮೀನ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 29.2. ಇಂಟರ್ಪ್ರೆಟ್ ಮಾಡಲಿಕ್ಕೆ ಕೇಳಿದರು, ಹಾಗಾಗಿ ಮೀನ್ ಟೀಚರ್ ಸ್ಟೂಡೆಂಟ್ ರೇಷಿಯೋ, ಮೀನ್ ಟೀಚರ್ ಸ್ಟೂಡೆಂಟ್ ರೇಷಿಯೋ is 29.22. 29.22 is the mean teacher student ratio. ಮೀನ್ ಮತ್ತು ಮೋಡ್ ಎರಡನ್ನೂ ಫೈಂಡ್ ಮಾಡಿ ಆಯಿತು. ಈಗ ನೆಕ್ಸ್ಟ್ ಕ್ವೆಶನನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋ. ಸೊ ಕ್ವೆಶನ್ ನಂಬರ್ 5.
The given distribution shows the number of runs scored by some top batsmen of the world in one-day international cricket matches. ಟಾಪ್ ಬ್ಯಾಟ್ಸ್ಮನ್ಗಳಿಂದ ಸ್ಕೋರ್ ಮಾಡಿರುವಂತಹ ರನ್ಗಳು ಯಾವುದರಲ್ಲಿ ಒನ್ ಡೇ ಕ್ರಿಕೆಟ್ ಮ್ಯಾಚಲ್ಲಿ ಅದನ್ನು ಕೊಟ್ಟಿದ್ದಾರೆ ಟೇಬಲಲ್ಲಿ. ಫೈಂಡ್ ದಿ ಮೋಡ್ ಆಫ್ ದಿ ಡಾಟಾ. ಓಕೆ, ರನ್ಸ್ ಸ್ಕೋರ್ಡ್ ಹಾಗೆ ನಂಬರ್ ಆಫ್ ಬ್ಯಾಟ್ಸ್ಮೆನ್, ಎಷ್ಟೆಷ್ಟು ಬ್ಯಾಟ್ಸ್ಮೆನ್ಗಳು ಯಾವ ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಓಕೆ, ಅಂದರೆ 3000ಇಂದ 4000 ತನಕದ ರನ್ಸನ್ನು ಎಷ್ಟು ಜನ ಬ್ಯಾಟ್ಸ್ಮನ್ಸ್ ವರ್ಲ್ಡ್ ಲೆವೆಲಲ್ಲಿ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳುವಂತ ಕೊಟ್ಟಿದ್ದಾರೆ. ಈ ಡಾಟಾಕ್ಕೆ ಮೋಡನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಮೋಡನ್ನು ಫೈಂಡ್ ಮಾಡಲಿಕ್ಕೆ ಫಸ್ಟ್ಲಿ ವಿ ಶುಡ್ ಬಿ ಫೈಂಡಿಂಗ್ ದಿ ಮೊಡಲ್ ಕ್ಲಾಸ್. ಮೊಡಲ್ ಕ್ಲಾಸನ್ನು ಫೈಂಡ್ ಮಾಡಲಿಕ್ಕೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವುದನ್ನು ಫೈಂಡ್ ಮಾಡಬೇಕು. ಸೊ ಕೊಟ್ಟಿರುವಂತಹ ಫ್ರೀಕ್ವೆನ್ಸಿಯಲ್ಲಿ 18 ಇಸ್ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸೊ ಆ ಕ್ಲಾಸನ್ನು ನಾವು ಮೊಡಲ್ ಕ್ಲಾಸ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಕೊಳ್ತೇವೆ. ಸೊ ಇಲ್ಲಿ 4000 to 500 ದ್ಯಾಟ್ ಈಸ್ ದಿ ಮೊಡಲ್ ಕ್ಲಾಸ್. ಸೊ ಈಗ ಫಾರ್ಮುಲಾವನ್ನು ಬರ್ಕೊಳ್ಳುವ. ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H. ನಮಗೀಗ L ಬೇಕು. ಸೊ ಇಲ್ಲಿ L ಅಂದರೆ ಲೋವರ್ ಲಿಮಿಟ್ ಆಫ್ ದಿ ಮೊಡಲ್ ಕ್ಲಾಸ್. ಸೊ L is equal to 4000. ಹಾಗೆ F1 ಅಂದರೆ ಫ್ರೀಕ್ವೆನ್ಸಿ ಆಫ್ ದಿ ಮೊಡಲ್ ಕ್ಲಾಸ್, F0 ಅಂದರೆ ಅದರ ಹಿಂದಿನ ಫ್ರೀಕ್ವೆನ್ಸಿ, F2 ಅಂದರೆ ಫ್ರೀಕ್ವೆನ್ಸಿ ನೆಕ್ಸ್ಟ್ ಟು ದಿ ಮೊಡಲ್ ಕ್ಲಾಸ್. ಓಕೆ, F2. ಹಾಗೆ ಹೆಚ್ ಬೇಕು. ಹೆಚ್ ಬೇಕಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿ. 5000 ಮೈನಸ್ 4000. ಸೊ ದಟ್ ಈಸ್ ಈಕ್ವಲ್ ಟು 1000. ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನನ್ನು ಮಾಡಿಕೊಂಡ್ರೆ ಸಿಂಪ್ಲಿಫಿಕೇಷನ್ ಪಾರ್ಟ್ ಮಾತ್ರ ಉಳ್ಕೊಳ್ಳುವಂಥದ್ದು. ಸೊ ಎಲ್ ಅಂದರೆ 4000 ಪ್ಲಸ್ F1 18 ಮೈನಸ್ F0 4 ಡಿವೈಡೆಡ್ ಬೈ 2 ಇಂಟು F1 ಅಂದರೆ 18 ಮೈನಸ್ F0 ಅಂದರೆ 4 ಮೈನಸ್ F2 ಅಂದರೆ 9 ಇಂಟು ಹೆಚ್ ಅಂದರೆ 1000. ಸೊ ಮೋಡ್ 4000 ಪ್ಲಸ್ 18 ಮೈನಸ್ 4 ಅಂದರೆ 14. 18 ಇಂಟು 2 ಅಂದರೆ 36. ಮೈನಸ್ 4 ಮೈನಸ್ 9 ಅಂದರೆ ಯು ಹ್ಯಾವ್ ಟು ಆ್ಯಡ್. ಸೊ ಇಟ್ ಈಸ್ ಮೈನಸ್ 13 ಇಂಟು 1000. Further 4000 plus numeratorally 14, denominatorally 36 minus 13. 6 minus 3 is 3, 3 minus 1 is 2 into 1000. ಸೊ ಈಗ 23 ಮತ್ತು 14 ಸೇಮ್ ಟೇಬಲಲ್ಲಿ ಕ್ಯಾನ್ಸಲ್ ಆಗೋದಿಲ್ಲ. ಸೊ ನಾವೇನು ಮಾಡೋ ಇಲ್ಲಿ 4000. ಓಕೆ, 4000 ಪ್ಲಸ್ 14 ಇಂಟು 1000 ಅಂದರೆ 14000 ಡಿವೈಡ್ ಬೈ 23. ಈಗ 14000 23ಇಂದ ಡಿವೈಡ್ ಮಾಡಿಕೊಡುವ. ಮತ್ತು ವಿ ಹ್ಯಾವ್ ಟು ಆ್ಯಡ್ ಇಟ್ ಟು ದಿ 4000. ಸೊ 23 ಇಂಟು 4 ಚೆಕ್ ಮಾಡಿ. 4 3s are 12, 4 2s are 8 plus 1 9. 23 into 5 15, 10 plus 1 11, 115. 23 into 6 18, 12 plus 1 13, 138. 23 into 6 138. Remainder is 2. Bring this 20 down. We cannot divide, so we'll write a 0. So 0 20. Now bring this 2 down. So now we have 200. So 23 into 7 check ಮಾಡಿ. 21 14 15 16 161. Next 23 into 8 24 16 17 18 184. So 8s are 23 8s are 184. 10 minus 4 is 6. 9 minus 8 is 1. Okay, 16. Take a decimal point and take a 0. 160. ಯಾವುದರಲ್ಲಿ ಬರ್ತದೆ 184. 7s are 161. So 6s are 138. 10 minus 8 is 2. 7 minus 3 is 4. 42 is the remainder. Division ಅನ್ನು ಇಲ್ಲಿಗೆ ಸ್ಟಾಪ್ ಮಾಡುವ. Let me erase the other things. Okay, 608.6. So mode is equal to 4000 plus 608.6. So add ಮಾಡ್ಕೊಳ್ಳಿ. ಡೆಸಿಮಲ್ ನಂತರ 0.6 ಹಾಗೆ ಬರ್ತದೆ. ಸೊ 4608
0.6 is the mode of the runs scored by the greatest batsman in the world. So mode is 4608.6. Next question anna solve maduva. So we have the last question from the exercise. Okay, so illi a student noted the number of cars passing through a spot on a road for 100 periods, each of 3 minutes, and summarized it on the table given below. Find the mode of the data. ಒಬ್ಬ ಸ್ಟೂಡೆಂಟ್ ಒಂದು ಸ್ಪಾಟಲ್ಲಿ ಪಾಸ್ ಆಗುವಂತಹ ಕಾರ್ಗಳನ್ನು ನೋಡಿಕೊಂಡು ಡಾಟಾವನ್ನು ರೆಡಿ ಮಾಡಿದ್ದಾನೆ. ಆ ಡಾಟಾವನ್ನು ನಮಗೆ ಕೊಟ್ಟಿದ್ದಾರೆ. ಆ ಡಾಟಾಕ್ಕೆ ಮೋಡನ್ನು ನಾವೀಗ ಫೈಂಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಐ ವಿಲ್ ಕಾಪಿ ದಿಸ್ ಡಾಟಾ ಇಂಟು ಎ ಟೇಬಲ್. ಸೊ ಇಲ್ಲಿ ನಂಬರ್ ಆಫ್ ಕಾರ್ಸ್ ಅಂದರೆ ದಟ್ ಈಸ್ ದಿ ಕ್ಲಾಸ್ ಇಂಟರ್ವಲ್. ಹಾಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ FI. ಓಕೆ, ಕ್ಲಾಸ್ ಇಂಟರ್ವಲ್ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 ಇಂದ 80. FI 7, 14, 13, 12, 20, 11, 15, 8. ಸೊ ಮೋಡನ್ನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಮೋಡನ್ನು ಫೈಂಡ್ ಮಾಡಲಿಕ್ಕೆ ಫಾರ್ಮುಲಾ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 minus F0 minus F2 into H. So this is the formula. ಈಗ ನಾವು ಫಸ್ಟಿಗೆ ಮಾಡೆಲ್ ಕ್ಲಾಸನ್ನು ಫೈಂಡ್ ಮಾಡಬೇಕು. ಮಾಡೆಲ್ ಕ್ಲಾಸ್ ಅಂತ ಹೇಳಿದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂತಹ ಕ್ಲಾಸ್. ಸೊ ಯು ಕ್ಯಾನ್ ಸಿ ಹಿಯರ್ 20 ಈಸ್ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸೊ ಕ್ಲಾಸ್ ಇಂಟರ್ವಲ್ 40 to 50 ಈಸ್ ದಿ ಮಾಡೆಲ್ ಕ್ಲಾಸ್. ಮಾಡೆಲ್ ಕ್ಲಾಸನ್ನು ನಾವೀಗ ಫೈಂಡ್ ಮಾಡಿದ್ವಿ. ಈಗ ನಮಗೆ L ಬೇಕು, F1 ಬೇಕು, F0 ಬೇಕು, F2 ಬೇಕು, ಹಾಗೆ H ಬೇಕು. L ಅಂತ ಹೇಳಿದರೆ ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. ಸೊ ಇಲ್ಲಿ L ಇಸ್ ಈಕ್ವಲ್ ಟು 40. 40 ಅಂತ ಹೇಳುವಂಥದ್ದು L ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. ಹಾಗೆ F1 ಅಂತ ಹೇಳಿದರೆ ಫ್ರೀಕ್ವೆನ್ಸಿ ಆಫ್ ದಿ ಮಾಡೆಲ್ ಕ್ಲಾಸ್, F0 ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ದಿ ಮಾಡೆಲ್ ಕ್ಲಾಸ್, ಹಾಗೆ F2 ಫ್ರೀಕ್ವೆನ್ಸಿ ನೆಕ್ಸ್ಟ್ ಟು ದಿ ಮಾಡೆಲ್ ಕ್ಲಾಸ್. H ಬೇಕು ಅಂತ ಹೇಳಿದರೆ ನಾವು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿ 50 minus 4 is 10. ಸೊ H ಅಂದರೆ 10 ಆಯಿತು. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಇಟ್ ಇಂಟು ದಿ ಫಾರ್ಮುಲಾ. ಮೋಡ್ ಇಸ್ ಈಕ್ವಲ್ ಟು L ಅಂದರೆ 40 ಪ್ಲಸ್ F1 ಮೈನಸ್ F0. F1 ಅಂದರೆ 20 ಮೈನಸ್ F0 ಅಂದರೆ 12 ಡಿವೈಡೆಡ್ ಬೈ 2 ಇಂಟು F1 ಅಂದರೆ 20 ಮೈನಸ್ F0 is 12 ಮೈನಸ್ F2 ಅಂದರೆ 11. ಇದನ್ನು ಹೆಚ್ಚಿಂದ ಮಲ್ಟಿಪ್ಲೈ ಮಾಡಿ H is 10. ಸಿಂಪ್ಲಿಫಿಕೇಶನ್. ಮೋಡ್ ಇಸ್ ಈಕ್ವಲ್ ಟು 40 ಪ್ಲಸ್ 20 ಮೈನಸ್ 12 ಅಂದರೆ 8 ಡಿವೈಡೆಡ್ ಬೈ 20 ಇಂಟು 2 ಅಂದರೆ 40 ಮೈನಸ್ 12 ಮೈನಸ್ 11 ಇದೆ, ಆ್ಯಡ್ ಮಾಡಿ 2 plus 1 is 3, 1 plus 1 is 2, ಮೈನಸ್ 23 ಇಂಟು 10. 40 plus 8 divided by 40 minus 23. So 10 minus 3 ಅಂದರೆ 7, 3 minus 2 is 1. So 17 into 10. So simplify ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. Let us multiply. 40 plus 8 into 10 ಅಂದರೆ 80 divided by 17. ಈಗ 80ಯನ್ನು 17ಇಂದ ನಾವು ಡಿವೈಡ್ ಮಾಡ್ಕೊಳ್ಳುವ. 17 4s are 68. So 10 minus 8 is 2, 7 minus 1 is 6. ಸೊ ಡೆಸಿಮಲ್ ಪಾಯಿಂಟನ್ನು ತಗೊಂಡು ಒಂದು 0ವನ್ನು ತಗೊಳ್ಳುವ. ಸೊ 120. ಈಗ 17 ಇಂಟು 7 190. 1 is the ರಿಮೈಂಡರ್. ಸೊ ಇಲ್ಲಿಗೆ ನಿಲ್ಲಿಸ್ಕೊಳ್ಳುವ. 80 by 17 ಅಂದರೆ ಲೆಟ್ ಅಸ್ ರೈಟ್ 4.7. ಸೊ 40 ಪ್ಲಸ್ 4.7. ಆನ್ಸರ್ ಈಸ್ 44.7. ಸೊ ಮೋಡ್ is equal to 44.7. So now by completing this question ನಾವು ಎಕ್ಸಸೈಸ್ 13.2 ಎಲ್ಲ ಕ್ವೆಶನ್ಸನ್ನು ಸಾಲ್ವ್ ಮಾಡಿ ಆಯಿತು. ಸೊ ಈಗಾಗಲೇ ಇಂಟ್ರೊಡಕ್ಷನ್ ವಿಡಿಯೋ ಹಾಗೆ ಎಕ್ಸಸೈಸ್ 13.1 ಎಕ್ಸಸೈಸ್ 13.2 ಕಂಪ್ಲೀಟ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 13.3ಯ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನೋಡಲಿಕ್ಕಿದ್ದೇವೆ.
ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿರುವಂತಹ ಕ್ವೆಶನ್ಸಿನ ಸೊಲ್ಯೂಷನ್ ಎಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತೇನೆ. ಸ್ಟಿಲ್ ಇಫ್ ದರ್ ಆರ್ ಎನಿ ಡೌಟ್ಸ್, ಯಾವುದೇ ಡೌಟ್ ಇದ್ದಲ್ಲಿ ನಿಮ್ಮ ಕ್ವೆಶನನ್ನು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಯುವರ್ ಕ್ವೆಶನ್ಸ್. ಖಂಡಿತವಾಗಿ ಕೂಡ ನಿಮ್ಮ ಕ್ವೆಶನ್ಸನ್ನು ನಾನು ಆನ್ಸರ್ ಮಾಡ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿಕೊಂಡು ನಿಮ್ಮ ಸ್ನೇಹಿತರು ಯಾರೆಲ್ಲ 10th ಸ್ಟ್ಯಾಂಡರ್ಡಲ್ಲಿ ಇದ್ದಾರೋ ಅವರಿಗೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಸೊ ದ್ಯಾಟ್ ದಿಸ್ ವಿಡಿಯೋ ಶೇರ್ ಟು ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಸೊ ದ್ಯಾಟ್ ದೇ ಕ್ಯಾನ್ ಆಲ್ಸೋ ಗೆಟ್ ಬೆನಿಫಿಟೆಡ್. ಎಲ್ಲರಿಗೂ ಬೆನಿಫಿಟ್ ಆಗುವ ರೀತಿಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟೆಸ್ಟ್ ವಿಡಿಯೋದ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕೂಡ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.